ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬನ್ನಿ ಮೇಡಮ್, ನಾನಿವಾಗ ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡ್ತೀನಿ. ಮನೆಗಲ್ಲ ಮೇಡಮ್, ನೀವು ಮಾಡಿರೋ ಉಪಕಾರಕ್ಕೆ ಇಡೀ ಪ್ರಪಂಚನೇ ಸುತ್ತಿಸ್ತೀನಿ. ಬನ್ನಿ ಮೇಡಮ್. ಈ ಬೇಕಲ್ಲ ಅಕ್ಕ, ಇದು ನನ್ಗೆ ಬರೀ ಬೈಕ್ ಅಲ್ವೇ, ನನ್ನ ಪಾಲ್ಗೆ ಪುಷ್ಪಕ ವಿಮಾನ. ಬನ್ನಿ ಮೇಡಮ್, ಹೊಡೋಣ. ಸುಬ್ಬು, ಒಂದೇ ಒಂದು ನಿಮಿಷ. ಸುಂದ್ರ ಅವರೇ, ಸ್ವಲ್ಪ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು, ಬರ್ತೀರಾ? ಮಿನಿಸ್ಟ್ರು ಮಗಳು ಕರಿತಾವಳೆ, ಏನಾದ್ರೂ ಭಕ್ಷಿ ಕೊಟ್ಟಳು. ಅಗತ್ಯ ಒಮ್ಮಿ ಬಂದಿರ. ಬನ್ನಿ ಮೇಡಮ್. ಹೇಳಿ ಮೇಡಮ್. ಹೇಳ್ತೀನಿ, ಆದ್ರೆ ನಾನು ಏನು ಹೇಳಿದೆ ಅಂತ ಅಲ್ಲಿ ಯಾರ ಮುಂದೆನೂ ಹೇಳ್ಬಾರ್ದು. ಶ್ರಾವಣಿ ಅಮ್ಮ ಏನ್ ಹೇಳಿದ್ರು ಅಂತ ಯಾರಾದ್ರೂ ಕೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಉಪದೇಶ ಕೊಟ್ಟ ಹಾಗೆ ಶ್ರಾವಣಿ ಅಮ್ಮ ಅವರು ನನಗೆ ಉಪದೇಶ ಕೊಟ್ರು ಅಂತ ಹೇಳ್ತೀನಿ. ಅಂದಾಗೆ ನೀವು ಕೊಟ್ಟ ಉಪದೇಶದಿಂದಾನೆ ಅಲ್ವಾ ನಾನು ಧರ್ಮದ ದಾರಿನ ಕಂಡುಕೊಂಡಿದ್ದು. ಧರ್ಮದ ದಾರಿನ? ಓ, ಅದೇ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೇನು ನೀನು ಸುಬ್ಬು ಗಾಡಿನ ಕಳ್ಕೊಂಡಿದ್ದು? ಸುಬ್ಬು ಗಾಡಿ ಮತ್ತೆ ನನ್ನ ಕೈಗೆ ಸಿಕ್ಕಿದೆ ಅಂದ್ರೆ ಅದು ಯಾರಿಂದ ಹೇಗ್ ಕಿತ್ಕೊಂಡಿರೋದು ಅಂತ ನಿನಗೆ ಗೊತ್ತಿರ್ಬೇಕಲ್ವಾ? ಈಗ ಏನಾಯ್ತು ಅಂತ ನೀನು ಬಾಯ್ ಬಿಟ್ಟು ಸತ್ಯ ಹೇಳಿದ್ರೆ ಸರಿ, ಇಲ್ಲ ಬೇರೆ ತರ ಬಾಯ್ ಬಿಡಿಸೋದು ನನಗೆ ಗೊತ್ತು. ಮೇಡಮ್ ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ. ಸಾಂಗಾರ ಕಾಟ, ಒಂದು ಸಾಯ್ಬೇಕು ಇಲ್ಲ ಸುಳ್ಳು ಹೇಳಬೇಕು. ಸಾಯೋದಕ್ಕಿಂತ ಸುಳ್ಳು ಹೇಳೋದು ಮೇಲೆ ಅಂತೇಳಿ ಸುಬ್ಬು ಹತ್ರ ಒಂದೇ ಒಂದು ಸುಳ್ಳು ಹೇಳಿದೆ ಮೇಡಮ್. ಏನ್ ಮಾಡ್ಲಿ ಮೇಡಮ್, ಮನೆ ಅಳಿಯ ಮರ್ಯಾದೆ ಹೋದ್ರೆ ಮನೆಯವ್ರದೆಲ್ಲ ಮರ್ಯಾದೆ ಹೋದಂಗಾಗುತ್ತೆ ಅಂತ ಹೇಳಿ ಒಂದೇ ಒಂದು ಸುಳ್ಳು ಹೇಳ್ಬಿಟ್ಟೆ ಮೇಡಮ್. ನನ್ನಿಂದ ತಪ್ಪಾಗೋಯ್ತು ಮೇಡಮ್. ಇನ್ಮೇಲಿಂದ ಈ ಥರ ತಪ್ಪಾಗದೇ ಇರೋಂಗೆ ತೆಪ್ಪಗಿದ್ಬಿಡ್ತೀನಿ. ಇದು ಬಿಡ್ತೀನಿ ಅಂದ್ರೆ ನೀನು ನಿಮ್ಮಮ್ಮ ಇಲ್ಲೇ ಪರ್ಮನೆಂಟ್ ಆಗಿ ಠಿಕಾಣಿ ಹೊಡ್ಬೇಕು ಅನ್ಕೊಂಡಿದ್ದೀರಾ? ನೋಡು, ನಿನ್ನಿಂದಾಗ್ಲಿ ನೀನ್ ಮಾಡೋ ಕೆಲ್ಸಗಳಿಂದಾಗ್ಲಿ ಸುಬ್ಬು ಫ್ಯಾಮಿಲಿಗೆ ಏನಾದ್ರೂ ತೊಂದ್ರೆ ಆದ್ರೆ ನಾನ್ ಸುಮ್ನೆ ಇರೋಲ್ಲ. ಸುಬ್ಬು ನೆಮ್ಮದಿಯಾಗಿರ್ಬೇಕು ಅಂದ್ರೆ ನೀನ್ ಈಗಿಂದೀಗ್ಲೇ ಮನೆ ಬಿಟ್ಟು ಹೋಗ್ಬೇಕು. ನೀನು ನಿನ್ ಸಂಸಾರ ಜವಾಬ್ದಾರಿನ ಹೊರಬೇಕು. ನಿನ್ ತಾಯಿ, ನಿನ್ ಮಗಳು, ನಿನ್ ಹೆಂಡತಿ ಇವ್ರನ್ನೆಲ್ಲ ನೋಡ್ಕೊಳ್ಳೋ ತಾಕತ್ತಿಲ್ವಾ ನಿನಗೆ? ಯಾಕಿಲ್ಲ ಮೇಡಮ್, ತಾಕತ್ತು ಸಿಕ್ಕಾಪಟ್ಟೆ ಇದೆ. ಸಿಕ್ಕಿದ್ದಾಗೆ ಅವ್ರನ್ನ ಮನೆ ಕರ್ಕೊಂಡು ಹೋಗು ಅಂದ್ರೆ ನಾನು ಎಲ್ಲಿ ಕರ್ಕೊಂಡು ಹೋಗ್ಲಿ ಮೇಡಮ್? ಮನೆ ಮಾಡೋದಕ್ಕೆ ನಂಗೊಂದು ಸ್ವಲ್ಪ ಟೈಮ್ ಬೇಕು, ಆಮೇಲೆ ಖಂಡಿತ ಕರ್ಕೊಂಡು ಹೋಗ್ತೀನಿ. ಸರಿ, ಆದ್ರೆ ನಿನ್ ಜಾಸ್ತಿ ಟೈಮ್ ಇಲ್ಲ. ಆದಷ್ಟು ಬೇಗ ಒಂದ್ ಒಳ್ಳೆ ಮನೆ ಮಾಡಿ ಅವ್ರನ್ನ ನೀನೇ ನೋಡ್ಕೋಬೇಕು. ಬರೀ ನೋಡ್ಕೊಳ್ಳೋದಷ್ಟೇ ಅಲ್ಲ, ಚೆನ್ನಾಗಿ ನೋಡ್ಕೋಬೇಕು. ನಾನು ಹೇಳಿದ ಅರ್ಥ ಆಯ್ತಾ? ಅರ್ಥ ಆಯ್ತು. ಆಕ್ಚುಲಿ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಮೇಡಮ್. ಆದ್ರೆ ನಂಗೊಂದು ಸಣ್ಣ ಡೌಟು, ಹೂ ಗಾಡಿ ನಿಮ್ ಕೈಗೆ ಹೇಗೆ ಸಿಕ್ತು? ಮಿನಿಸ್ಟರ್ ಮಗಳು ನಾನು. ರಾಜಕೀಯ ನನ್ನ ಬ್ಲಡ್ ಅಲ್ಲೇ ಇದೆ. ಇದೆಲ್ಲ ನನಗೆ ಚುಚುಬಿ ಮಾಡಿ. ಬರೀ ಇಷ್ಟು ಮಾತ್ರ ಅಲ್ಲ, ನೀನ್ ಇನ್ಮುಂದೆ ಸುಬ್ಬುಗಾಗ್ಲಿ ಸುಬ್ಬು ಮನೆಯವ್ರಿಗಾಗ್ಲಿ ಏನೇ ತೊಂದರೆ ಕೊಟ್ರು ಅದು ನನಗೆ ಗೊತ್ತಾಗುತ್ತೆ. ಯಾಕಂದ್ರೆ ಗೊತ್ತು ಮೇಡಮ್, ರಾಜಕೀಯ ಅನ್ನೋದು ನಿಮ್ಮ ಬ್ಲಡ್ ಅಲ್ಲೇ ಇದೆ. ಅದಕ್ಕೆ ನೋಡಿ ಮೇಡಮ್, ಇನ್ನು ಮುಂದೆ ಪ್ರಪಂಚದಲ್ಲಿ ಈ ಸುಂದರ ಎಷ್ಟು ಚೆನ್ನಾಗಿ ಬದುಕು ತೋರಿಸ್ತಾನೆ ಅಂತ. ಆದ್ರೆ ಹಂಗೆ ಒಂದೇ ಒಂದು ರಿಕ್ವೆಸ್ಟು, ನೀವೊಂಚೂರು ಕೋಪನ ಕಮ್ಮಿ ಮಾಡ್ಕೊಳ್ಳಿ ಮೇಡಮ್. ಸರಿ ಆಯ್ತು, ಬಾಯ್ಗ ಬಂದ್ಯಾ? ಒಂದೇ ಮೇಡಮ್. ಮೇಡಮ್ ಪ್ರತಿ ಸಲ ಬಂದಾಗ್ಲೂ ಪಾಠ ಪ್ರವಚನ ಅಂತ ಏನಾದ್ರೂ ನನಗೆ ಹೇಳ್ತಾನೆ ಇರ್ತಾರೆ. ಅವ್ರು ಕೂಡ ಪ್ರವಚನ ಒಂದೇ ಸತಿಗೆ ಮನ್ಸೊಳಗಡೆ ಪಟಾರ್ ಪಟಾರ್ ಅಂತ ನಾಟ್ ಬಿಡುತ್ತೆ. ಆಯ್ತಾಯ್ತು, ಸಾಕು, ಇಷ್ಟು ಸಾಕು. ಸುಬ್ಬು, ಬೈಕ್ ನೋಡಿದ್ದು ಖುಷಿನಾ? ತುಂಬಾ ಖುಷಿಲಿ ತೇಲಾಡ್ತಾ ಇದ್ದೀನಿ. ತೇಲಾಡೋದೆಲ್ಲ ಯಾಕೋ, ಬೈಕ್ ಬಂತಲ್ಲ, ಇನ್ಮೇಲೆ ಬೈಕಲ್ಲೇ ಸುತ್ತಾಡು. ಶ್ರಾವಣಿಯಮ್ಮ, ಹೀಗೆ ನಿಂತಿದ್ರೆ ಲೇಟ್ ಆಗ್ಬಿಡುತ್ತೆ. ಕತ್ಲಾಗಕ್ ಮುಂಚೆ ಮನೆ ಸೇರ್ಕೊಳ್ಳಿ, ಸುಬ್ರಹ್ಮಣ್ಯನೇ ಡ್ರಾಪ್ ಮಾಡ್ತಾನೆ. ಹ್ಞೂ ಮೇಡಮ್, ಬನ್ನಿ, ಕತ್ಲಾಗ್ತದೆ, ಹೊಟ್ಬಿಡೋಣ. ಸುಬ್ಬು,
ಸುಬ್ಬು, ಅವಳು ಮಿನಿಸ್ಟರ್ ಮಗಳು. ಹುಟ್ಟಾಗಿಂದನೂ AC ಕಾರಲ್ಲೇ ಓಡಾಡ ಅಭ್ಯಾಸ. ನೀನ್ ಯಾಕೆ ಈ ಬೈಕಲ್ಲೆಲ್ಲ ಕರ್ಕೊಂಡು ಹೋಗ್ತೀಯಾ? ಹೌದು, ನಾನು ಹಾಗೆ ಅನ್ಕೊಂಡೆ. ಇದೇನಿದು, ಇವರು ಅಂದ್ರೆ ಮೇಡಮ್ ಸುಪ್ಪತ್ತಿಗೆಯಲ್ಲಿ ಬೆಳೆದವರು, ಅವರನ್ನ ಈ ಹಳೇ ಬೈಕಲ್ಲಿ ಕರ್ಕೊಂಡು ಹೋಗ್ತೀಯಾ? ಏ ಸುಬ್ಬು, ಯಾವ್ದಾರ ಕ್ಯಾಬ್ ಗೀಬ್ ಬುಕ್ ಮಾಡಿ ಸೇಫ್ ಆಗಿ ಕಳಿಸ್ಕೊಡಪ್ಪ. ಯಾಕೆ ದುಡ್ಡು ಖರ್ಚಾಗುತ್ತೆ ಅಂತನಾ? ಪರವಾಗಿಲ್ಲ, ನಂಗೆ ಹಳೆ ಬೈಕೆ ಇಷ್ಟ. ಹಳೆ ಚಿನ್ನಕ್ಕೆ ಬೆಲೆ ಜಾಸ್ತಿ ಅಂತೆ. ಹೌದು, ಹಳೆ ಎಣ್ಣೆಗೂ ಬೆಲೆ ಜಾಸ್ತಿ. ಹೆತ್ತ ತಾಯಿಗೆ ಪ್ರೀತಿ ತೋರಿಸದೆ ಮನೆಯಿಂದ ಆಚೆ ಹಾಕಿದ್ರೆ ಹೇಗನ್ಸುತ್ತೆ ಹೇಳಿ? ಅದೆಂಗಾಗತ್ತೆ? ಜೀವ ಕೊಟ್ಟವಳಲ್ವಾ ಅವಳು? ಒಂದು ಅರ್ಥದಲ್ಲಿ ನನ್ನ ಬೈಕು ನನಗೆ ಜೀವನ ಕೊಟ್ಟಿದೆ. ಹೌದು ಶ್ರಾವಣಿಯಮ್ಮ, ಈ ಬೈಕ್ ಬಂದಾಗ್ಲಿಂದ ನಮ್ಗೆಲ್ಲ ಒಳ್ಳೇದೇ ಆಗಿದೆ. ಹಾ, ಹಾಗಾದ್ರೆ ಇದು ಬರೀ ಸುಬ್ಬು ಫೇವ್ರೇಟ್ ಬೈಕ್ ಅಲ್ಲ, ಇವತ್ತಿಂದ ಇದು ನನ್ನ ಫೇವ್ರೇಟ್ ಬೈಕ್ ಕೂಡ. ಸುರೇಂದ್ರ, ಪ್ರೆಸ್ ಮೀಟ್ ಎಷ್ಟೊತ್ತು ಫಿಕ್ಸ್ ಮಾಡಿದೀಪ? ನೀನು ಹೇಳ್ದಾಗೆ 4 ಗಂಟೆಗೆ ಅರೇಂಜ್ ಮಾಡಿದ್ದೀನಿ. ಸರಿ, ಹಾಗಾದ್ರೆ ಮಿಸ್ಟರ್ ಮೂರ್ತಿ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನೇನು ಪ್ರೋಗ್ರೆಸ್ ನಡೆದಿದೆ ಅನ್ನೋದು ಕಳೆದ 4 ವರ್ಷ ರಿಪೋರ್ಟ್ ಡೀಟೇಲಾಗಿ ನನಗೆ ಬೇಕು. ಎಲ್ಲ ರೆಡಿ ಇದೆ ಸರ್. ನೀವು ಶುರು ಮಾಡಿದ ಯೋಜನೆಗಳೆಲ್ಲ ಸಕ್ಸಸ್ ಕೂಡ ಆಗಿದೆ. ಅದನ್ನು ಗೊತ್ತು ರೀ, ಆದರೆ ಮೀಡಿಯಾದವರಾಗಲಿ ಜನ ಆಗಲಿ ಕೇಳೋದು ನಂಬರ್ಸ್. ಸೊ ನೀವು ಡೀಟೇಲ್ ಆಗಿ ನಂಬರ್ಸ್ ನನಗೆ ಕೊಟ್ಟರೆ ನಾನು ಪ್ರೆಸ್ ಮೀಟಲ್ಲಿ ಮಾತಾಡೋಕ್ಕೆ ಸುಲಭ ಆಗುತ್ತೆ. ಶೂರ್ ಸರ್. 2022, 2023ರಲ್ಲಿ, 2023 ಮತ್ತು 2024ರಲ್ಲಿ ನಾವು ಎಷ್ಟೆಷ್ಟು ಸರ್ಕಾರಿ ಶಾಲೆಗಳನ್ನ ಜೀರ್ಣೋದ್ಧಾರ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಿಮ್ಗೆ ಕಳಿಸಿದ್ದೀವಿ ಸರ್. ವೆರಿ ಗುಡ್. ಓಕೆ. ಕೆಲವು ಗ್ರಾಮಗಳನ್ನ, ಕೆಲವು ಶಾಲೆಗಳನ್ನ NGO ಅವರು ದತ್ತು ತಗೊಂಡು ಅದನ್ನು ಮೇಂಟೈನ್ ಮಾಡ್ತಿದ್ದಾರೆ. ಅದರ ಡೀಟೇಲ್ಸು ಈ ಫೈಲಲ್ಲಿ ಇದೆ ಸರ್. ಸರಿ. ಕಳೆದ ವರ್ಷದಲ್ಲಿ ಸರ್ಕಾರಿ ಶಾಲೆಗೆ 8% ಮಕ್ಕಳು ಹೆಚ್ಚಾಗಿ ಅಡ್ಮಿಷನ್ ಆಗಿದ್ದಾರೆ ಸರ್. ವೆರಿ ಗುಡ್. ಎಲ್ಲಕ್ಕಿಂತ ಮುಖ್ಯವಾಗಿ ಕನ್ನಡ ಶಾಲೆಯನ್ನು ಉಳಿಸಿ ಅಂತ ನೀವೊಂದು ಅಭಿಯಾನ ಮಾಡಿದ್ರಲ್ಲ ಸರ್, ಅದು ತುಂಬಾನೇ ವರ್ಕೌಟ್ ಆಗಿದೆ ಸರ್. ಅಣ್ಣ, ಇವ್ರಗಳ ರಿಪೋರ್ಟ್ ಪ್ರಕಾರ ಕರ್ನಾಟಕದ ಗಡಿ ಭಾಗಗಳಲ್ಲಿ ಕನ್ನಡ ಶಾಲೆಗಳ ಸಂಖ್ಯೆ ಜಾಸ್ತಿ ಆಗಿದೆ. ಒಂದು 12 ಶಾಲೆಗಳು ಮುಚ್ಚೋ ಸ್ಥಿತಿಯಲ್ಲಿತ್ತು, ಈಗ ಅವು ಮತ್ತೆ ಶುರುವಾಗ್ತಾ ಇದೆ. ವೆರಿ ಗುಡ್. 100 ಹಳ್ಳಿಗಳಲ್ಲಿ ಕನ್ನಡ ಪುಸ್ತಕ ಲೈಬ್ರರಿ ಓಪನ್ ಮಾಡಿದ್ದೀವಿ, ಹಾಗೆ ಮೊಬೈಲ್ ಲೈಬ್ರರಿ ಕೂಡ ಮಾಡಿದ್ದೀವಿ. ಅದು ಅಲ್ಲದೆ ಕನ್ನಡ ಗರಿಮೆ ಹಿರಿಮೆಯನ್ನು ಸಾರೋದಕ್ಕೆ ಕನ್ನಡದ ಬಂಡಿ ಅನ್ನೋ ಹೆಸರಲ್ಲಿ ನಮ್ಮ ಡಿಪಾರ್ಟ್ಮೆಂಟು ವೆಹಿಕಲ್ಗಳನ್ನು ಸ್ಪಾನ್ಸರ್ ಮಾಡಿದೆ. ಖುಷಿ ಆಯಿತು. ಒಟ್ಟಿನಲ್ಲಿ ಕನ್ನಡ ಶಾಲೆಗಳು ಉಳಿಬೇಕು. ನಮಗೆ ಬದುಕನ್ನು ಕಟ್ಕೊಟ್ಟಿರೋ ಕನ್ನಡ ಭಾಷೆನ ನಮ್ಮ ಮಕ್ಕಳು ಹೆಮ್ಮೆಯಿಂದ ಮಾತಾಡಬೇಕು. ಅದಕ್ಕೋಸ್ಕರನೇ ಇಂಥ ಯೋಜನೆಗಳನ್ನೆಲ್ಲ ಜಾರಿಗೆ ತಂದಿದೆ. ಅಣ್ಣ, ನಾಳೆ ಪ್ರೆಸ್ ಮೀಟಲ್ಲಿ ನಾವು ಈ ವಿಷಯದ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ಬೋದು, ಯಾಕೆಂದರೆ ಅದರ ರಿಪೋರ್ಟ್ಸ್ ಎಲ್ಲ ಇಲ್ಲೇ ಇವೆ. ಸರಿ, ನೀವು ಈ ಫೈಲ್ಸ್ನೆಲ್ಲ ಇಲ್ಲೇ ಬಿಟ್ಟು ಹೋಗಿ. ನನಗೇನಾದ್ರು ಡೌಟ್ಸ್ ಇದ್ದರೆ ನಿಮಗೆ ಕಾಲ್ ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.